ಶ್ರೀ ಮಹಾಲಕ್ಷ್ಮಿ ಸಂಕಷ್ಟ ಹರಗಣಪತಿ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಹಾಗೂ ವಾರಾಹಿ ಮಾತಾ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಏನು ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತಾರೋ ಆ ವಾರಾಹಿ ಮಾತೆಯ ನವರಾತ್ರಿ ವಿಶೇಷ ಪ್ರಯುಕ್ತ ಇವತ್ತು ಅಮ್ಮನವರಿಗೆ ವಿಶೇಷವಾಗಿ ಫಲ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮತ್ತು ವೃಷಭ ವಾಹನ ವಾರಾಹಿ ಅಲಂಕಾರ ಏರ್ಪಡಿಸಲಾಗಿದೆ. ಅಮ್ಮನವರಿಗೆ ಭಕ್ತಾದಿಗಳು ಯಾರು ಈ ನವರಾತ್ರಿ ದಿನದಲ್ಲಿ ವಾರಾಹಿ ಆರಾಧನೆ ವಾರಾಹಿ ಪೂಜೆ ಮತ್ತು ಅಮ್ಮನವರ ದರ್ಶನ ಯಾವ ಭಕ್ತಾದಿಗಳು ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಆ ತಾಯಿ ವಾರಾಹಿ ಮಾತೆ ನಿವಾರಣೆ ಮಾಡ್ತಾಳೆ ಮತ್ತು ಅವರ ಕೋರಿಕೆಗಳು ಏನಿದ್ರು ಕೂಡ ತಾಯಿ ನೆರವೇರಿಸ್ತಾರೆ. ಇದೇ ರೀತಿ ಪ್ರತಿನಿತ್ಯನೂ ಅಮ್ಮನವರಿಗೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ 5 ಗಂಟೆಗೆ ಅಭಿಷೇಕ ಇರುತ್ತೆ. 7:30ಗೆ ಅಮ್ಮನವರಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿ ದರ್ಶನ ಪಡೆದು ಆ ವಾರಾಹಿ ಮಾತೆ ಅನುಗ್ರಹ ಪಡಿಬೇಕೆಂದು ನಾವು ಭಕ್ತಾದಿಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಮತ್ತು ಆ ವಾರಾಹಿ ಮಾತಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸ್ವಾಮಿಗಳೇ, ಆಷಾಢ ಮಾಸದಲ್ಲಿ ಯಾಕೆ ಸ್ವಾಮಿಗಳೇ ವಾರಾಹಿ ಅಮ್ಮನವ್ರಿಗೆ ಪೂಜೆ ಮಾಡಬೇಕು? ಈ ಅಮ್ಮನವರಿಗೆ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಪ್ರತಿ ವರ್ಷದಲ್ಲಿ ಒಂದೊಂದು ನವರಾತ್ರಿ ಅಂತ ಶ್ಯಾಮಲಾ ನವರಾತ್ರಿ, ವಾರಾಹಿ ನವರಾತ್ರಿ, ಗುಪ್ತ ನವರಾತ್ರಿ ಮತ್ತು ಈ ಆಶ್ವೀಜ ಮಾಸದಲ್ಲಿ ಬರುವಂತಹ ದುರ್ಗಾದೇವಿ ನವರಾತ್ರಿ ಮತ್ತು ಈ ಚೈತ್ರ ಮಾಸದಲ್ಲಿ ಬರುವಂತಹ ಶ್ರೀರಾಮನವಮಿ, ಈ ಚೈತ್ರ ನವರಾತ್ರಿ, ವಸಂತ ನವರಾತ್ರಿ, ಹೀಗೆ ಒಂದೊಂದು ನವರಾತ್ರಿ ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ. ಇದರಲ್ಲಿ ಗುಪ್ತ ನವರಾತ್ರಿ ಅಂದರೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವರುಗಳಿಗೆ ಬಹಳ ವಿಶೇಷವಾದ ದಿನ. ಹಾಗಾಗಿ ಅಮ್ಮನವರು ವಾರಾಹಿ ರೂಪದಲ್ಲಿ ಈ ದಂಡನಾಯಕಿ ಅಂತ ಅಮ್ಮನವರು ಈ ದಂಡ ಅಂದರೆ ಬಹಳ ಈ ದುಷ್ಟಶಕ್ತಿಗಳೆಲ್ಲ ನಾಶನ ಮಾಡುವಂಥ ತಾಯಿ ವಾರಾಹಿ ಮಾತೆ. ಈ ದೈತ್ಯರು, ಶಂಭು ನಿಶಂಭರು, ರಾಕ್ಷಸರು ಇವೆಲ್ಲ ಈ ದುರ್ಗಾದೇವಿ ಸಂಹಾರ ಮಾಡೋಕ್ಕಾಗಲ್ಲ. ಆಗ ದುರ್ಗಾದೇವಿಯೇ ಈ ಅಮ್ಮನವರಿಗೆ ಶಕ್ತಿ ಕೊಟ್ಟು ಪಂಚಮಿ ಮಾತೆ ಅಂತ ಅಮ್ಮನವರು ಈ 5ನೇ ಸಪ್ತಮಾತೃಕೆಯಲ್ಲಿ 5ನೇ ಮಾತಾ ಈ ವಾರಾಹಿ ಮಾತಾ. ಈ ವಾರಾಹಿ ಮಾತೆಯ ಒಂದು ಆರಾಧನೆ ಈ ಆಷಾಢ ಮಾಸದಲ್ಲಿ ಈ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಆ ತಾಯಿ ಶಕ್ತಿದೇವಿ ವಾರಾಹಿ ಮಾತಾ ಅವ್ರಿಗೆ ಆಶೀರ್ವಾದ ಸಿಗುತ್ತೆ. ಸ್ವಾಮಿಗಳೇ, ಎಲ್ಲ ಕಡೆ ಇಲ್ಲ ವಾರಾಹಿ ಅಮ್ಮನವರು, ನಮ್ಮ ಕೋಲಾರದಲ್ಲಿ ಮೊಟ್ಟ ಮೊದಲಿಗೆ ಬಾರಿಗೆ ಇಲ್ಲೇ ಇರೋದು. ಅದರ ವಿಶೇಷ ಏನಾದರೂ ಹೇಳ್ತೀರಾ? ಅಂದರೆ ಅಮ್ಮನವರ ಪ್ರೇರೇಪಣೆ ಅದು. ಆ ತಾಯಿ ಬಂದು ಈ ಸನ್ನದಿಯಲ್ಲಿ ಕುತ್ಕೊಂಡು ಆ ಭಕ್ತಾದಿಗಳಿಗೆ ಆಶೀರ್ವಾದ ಕೊಡಬೇಕು, ಭಕ್ತಾದಿಗಳಿಗೆ ಒಳ್ಳೇದು ಮಾಡಬೇಕು ಅಂತ ತಾಯಿ ಈ ಬ್ರಾಹ್ಮ್ಯ ಸಪ್ತಮಾತೃಕ ಚಾಮುಂಡೇಶ್ವರಿ ಅಂದರೆ ನಗರ ದೇವತೆ ಕೋಲಾರಮ್ಮ ದೇವಾಲಯದಲ್ಲೂ ಕೂಡ ಸಪ್ತಮಾತೃಕೆಯರಲ್ಲಿ ವಾರಾಹಿ ಮಾತೆ ನೆಲೆಸಿದ್ದಾಳೆ. ಹಾಗಾಗಿ ಈ ಸುಮಾರು ವರ್ಷಗಳಿಂದ ಇಲ್ಲಿ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರತಿಷ್ಠೆ ಆಯಿತು. ಅದಾದಮೇಲೆ ತಾಯಿ ಪ್ರೇರೇಪಣೆ ಅಂತೆ ಆ ತಾಯಿ ಭಗವತಿಯ ಒಂದು ಆಶೀರ್ವಾದದಿಂದ ಈ ವಾರಾಹಿ ಮಾತೆಯಲ್ಲಿ ನೆಲೆಸಬೇಕು ಅಂತ ಆ ತಾಯಿ ಸಂಕಲ್ಪ ಇತ್ತು. ಹಾಗಾಗಿ ಬಂದು ಇಲ್ಲಿ ತಾಯಿ ವಾರಾಹಿ ಮಾತೆ ನೆಲೆಸಿದ್ದಾಳೆ. ಆ ವಾರಾಹಿ ಮಾತೆ ಮುಂದೆ ಶ್ರೀಚಕ್ರ ಕೂಡ ಇದೆ, ಮಹಾಮೇರು ಶ್ರೀಚಕ್ರ. ಯಾವ ಭಕ್ತಾದಿಗಳು ಬಂದು ಈ ಅಮ್ಮನವ್ರ ವಾರಾಹಿ ಮಾತೆ ದರ್ಶನ ಪಡಿತಾರೋ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವ್ರ ವಿಶೇಷ ಪೂಜೆ ಇರುತ್ತೆ ಮತ್ತು ಈ ಆಷಾಢ ಮಾಸದಲ್ಲಿ ಅಮ್ಮನವ್ರ ವಿಶೇಷ ಪೂಜೆ ಇರುತ್ತೆ. ಯಾವ ಭಕ್ತಾದಿಗಳು ಬಂದು ಆ ತಾಯಿ ದರ್ಶನ ಪಡೆದು ಆ ತಾಯಿಗೆ ಈ ಕಂದಗಡ್ಡೆಯಲ್ಲಿ ಆಗಿರ್ಬೋದು ಮತ್ತು ಕುಂಬಳಕಾಯಿ ಮತ್ತು ನಿಂಬೆಹಣ್ಣಲ್ಲಿ ಯಾವ ದೀಪಗಳಚ್ಚು ಆ ತಾಯಿಗೆ ಅರಕೆ ಮಾಡಿಕೊಂಡ್ರೆ ಖಂಡಿತ ಆ ತಾಯಿ ಒಳ್ಳೇದು ಮಾಡ್ತಾಳೆ. ಸ್ವಾಮಿಗಳೇ, ಈ ಆಷಾಢ ಮಾಸದಲ್ಲಿ ಏನೇನು ಅಲಂಕಾರ ಮಾಡ್ತೀರಾ ಸ್ವಾಮಿಗಳೇ? ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ ಅಮ್ಮನವರಿಗೆ. ಅಮ್ಮನವರಿಗೆ ನಿಜವಾದ ಸ್ವರೂಪ ಬೇರೆ ಇದೆ ಅಮ್ಮನವರಿಗೆ. ಅದು ಏನಿದ್ರು ಸಾಧಕರು, ಶಕ್ತಿ ಆರಾಧನೆ ಮಾಡೋರು ಮತ್ತು ಈ ಸಾಧನೆ ಮಾಡೋರು ಮಾತ್ರ ಆ ದೇವಿ ಆರಾಧನೆ ಮಾಡ್ತಾರೆ. ನಾವು ಮಾನವರಾಗೋದ್ರಿಂದ ಆ ತಾಯಿಗೆ ಒಂದೊಂದು ವಾಹನದ ಮೇಲೆ ಒಂದೊಂದು ವಾಹನ ರೂಢ ಆಗಿ ಆ ತಾಯಿಯ ದರ್ಶನ ಕೊಡ್ತಾಳೆ ಭಕ್ತಾದಿಗಳಿಗೆ. ಒಂದೊಂದು ವಾಹನದ ಮೇಲೆ ಆ ತಾಯಿ ದರ್ಶನ ಮಾಡಿದ್ರೆ ಒಂದೊಂದು ರೀತಿ ಫಲಿತ ನಮಗೆ ಆ ತಾಯಿ ನಮ್ಗೆ ಲಭಿಸ್ತೈತೆ. ಸ್ವಾಮಿಗಳೇ, ಅಲಂಕಾರಗಳು ನಂಗೆ ತಿಳಿಸ್ಕೊಡ್ತೀರಾ? ಅಂದರೆ ಅಮ್ಮನವ್ರಿಗೆ ವೃಷಭ ವಾಹನ ವಾರಾಹಿ ಅಲಂಕಾರ, ಶೇಷವಾಹನ ಮತ್ತು ಗಜವಾಹನ, ಸಿಂಹವಾಹನ ವಾರಾಹಿ ಅಲಂಕಾರ, ಮತ್ತು ಮಹಿಷಿ ವಾಹನ ವಾರಾಹಿ ಅಲಂಕಾರ, ಹಂಸವಾಹನ ಮತ್ತು ಮಹಾವಾರಾಹಿ, ಪಂಚಫಲಗಳು, ಹಿಂಗೆ ಒಂದೊಂದು ರೀತಿ 10 ದಿನ 10 ರೀತಿ ತಾಯಿಗೆ ವಾಹನ ಸಮೇತವಾಗಿ ತಾಯಿ ವಾಹನ ಅಲಂಕಾರ ಇರುತ್ತೆ ಅಮ್ಮನವರಿಗೆ. ಸ್ವಾಮಿ, ಬೆಳಗ್ಗೆ ಎಷ್ಟೊತ್ತಿಗಿರುತ್ತೆ ಸ್ವಾಮಿಗಳೇ? ಅಮ್ಮನವ್ರ ಬೆಳಿಗ್ಗೆ ಇಲ್ಲಿ ಪೂಜೆ ಇಲ್ಲ. ಅಮ್ಮನವರು ವಾರಾಹಿ, ಅಮ್ಮನವ್ರಿಗೆ ಬೆಳಿಗ್ಗೆ ಕ್ಷೀರಾಭಿಷೇಕ ಆಗಿ ಮಹಾ ನೈವೇದ್ಯ ಪೂಜೆ ಇರುತ್ತೆ. ಸಾಯಂಕಾಲನೇ ಅಮ್ಮನವ್ರಿಗೆ ಆರಾಧನೆ ಪೂಜೆ ಇಲ್ಲ. ಇಲ್ಲಿ ಸಾಯಂಕಾಲ 5 ಗಂಟೆಗೆ ಅಮ್ಮನವರಿಗೆ ಪಂಚಾಮೃತಾಭಿಷೇಕದಿಂದ ಹಿಡಿದು ಅಮ್ಮನವ್ರಿಗೆ ಇಲ್ಲಿ ರಾತ್ರಿ ಪ್ರದೋಷ ಕಾಲದಲ್ಲಿ ತಾಯಿ ಆರಾಧನೆ ಪೂಜೆ ಮಾಡಬೇಕು ವಾರಾಹಿ ನವರಾತ್ರಿಯಲ್ಲಿ. ಸ್ವಾಮಿಗಳೇ, ಅಭಿಷೇಕಕ್ಕೆ ಯಾರಾದರೂ ಕೊಡ್ಬೋದಾ? ಅಭಿಷೇಕಕ್ಕೆ ಪೂಜೆಗೆ ಎಲ್ಲ ಭಕ್ತಾದಿಗಳು ಬಂದು ತಾಯಿ ಸೇವೆಯಲ್ಲಿ ಭಾಗವಹಿಸ್ಬೋದು.
ಯಾರು ಭಕ್ತಾದಿಗಳು ಬಂದು ತಾಯಿ ಸೇವೆಯಲ್ಲಿ ಭಾಗವಹಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಮತ್ತು ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ನಮ್ಮ ಗ್ರಾಮ ಇವೆಲ್ಲ ತಾಯಿ ಸುಭಿಕ್ಷವಾಗಿರ್ತಾಳೆ. ಏನು ಕಾಯಿಲೆಗಳು ಬರ್ದಿರ, ರೋಗ ರುಜಿನಗಳೆಲ್ಲ ಬರ್ದಿರ ಆ ತಾಯಿ ನಮ್ಮನ್ನೆಲ್ಲರನ್ನೂ ಕಾಪಾಡ್ಕೊಂಡು ಬರ್ತಾಳೆ. ಸ್ವಾಮಿಗಳೇ, ನಿಮ್ಗೆ ಯಾರಾದರೂ ಫೋನ್ ಮಾಡಿ ಪೂಜೆಗೆ ಹೇಳ್ಬೇಕು ಅಂದರೆ ನಿಮ್ಮ ನಂಬರ್ ಹಂಗೆ ಹೇಳ್ತೀರಾ? 9980320021 ಅಂತ ಇದರಲ್ಲೂ ಇದೆ, ಬೋರ್ಡಲ್ಲೂ ಇದೆ. ಆ ಬೋರ್ಡು ಕೂಡ ನೀವು ಫೋಟೋ ಇದು ಮಾಡಿಬಿಟ್ಟು ಭಕ್ತಾದಿಗಳಲ್ಲಿ ಇದು ಮಾಡಿ, ಯಾರು ಭಕ್ತಾದಿಗಳು ಬಂದು ತಾಯಿ ಎಲ್ಲರೂ ಬಂದು ತಾಯಿ ಸೇವೆ ಮಾಡ್ಬೋದು.